ಅಲ್ಬೇಡಿ ಖಂಡಿತ ನನ್ನ ಹತ್ರ ಬಂದ್ಮೇಲಿಂದ ಸ್ಟ್ರಾಂಗ್ ಆಗಿರ್ಬೇಕು. ಎಷ್ಟು ಒಂಥರ ನನಗೆ ಕ್ಲಾಸ್ ವೆಬಿನಾರ್ ಆಗಿ ಮತ್ತು ನನಗೆ ಯೂನಿವರ್ಸಿಂದಲೇ ಅಮೌಂಟ್ ಬಂದಿದ್ದು ನಂಗೆ ಭಾಳ ಖುಷಿ ಆಗ್ತಾ ಇದೆ. ಅಂದರೆ ನೀವು ಬರೆದು ಎಷ್ಟು ದಿನದಲ್ಲಿ ಬರೆದು ಎಷ್ಟು ಅಂದರೆ ನಾನು ಇವ್ರ ಹತ್ರ ನಾನು ವೆಡ್ನೆಸ್ಡೇ ನಾನು ಕಾಲ್ ಮಾಡಿದ್ದೆ. ನಾನು ಕೇಳ್ಕೊಂಡ ನಾನು ಅದು ಫ್ರೈಡೆ 11 ಹನ್ನೊಂದಕ್ಕೆ 11 ನಾನು ಓಪನ್ ಮಾಡ್ಕೊಂಡು ಇದ್ದೆ ಕಾಸ್ಟಿಂಗ್ ಅಂತ ಅನ್ನೋದು ಮಾತ್ರ ಮಾತಾಡೋದು ವಿಡಿಯೋಸ್ ಎಲ್ಲ ನೋಡ್ತಾ ಇದ್ನಲ್ಲ. ಅವಾಗ ಅದನ್ನು ಒಂದು ಮತ್ತು ಗ್ರೀನ್ ತಾರ ಮಾಡೋದನ್ನು ಅದನ್ನು ಕೇಳ್ಬಿಟ್ಟು ಮಾಡಿಬಿಟ್ಟಿದ್ದೆ. ಆಮೇಲೆ ನಾನು ಆಫೀಸ್ನ ಮಕ್ಕಳು ಕಾಲ್ ಮಾಡ್ತಾ ಇದ್ದೆ, ಇಲ್ಲಿ ಇದೆ ವೆಬಿನಾರ್ ಇದೆ, ಇಲ್ಲಿ ಏನೇ ಥರ ಪ್ರಾಬ್ಲಮ್ ಆಗಿದೆ ಫ್ರೆಂಡಿಂದ ಅದನ್ನು ತರಿಸ್ಕೊಂಡಿದ್ದಿಲ್ಲ. ನಮ್ಮ ಹತ್ರ ಅಮೌಂಟ್ ಕಟ್ತಾ ಇಲ್ಲ, 6 ಮಂತ್ ಕಟ್ತಿದ್ದೆ. ಒಂದು ಕ್ಯಾಬಿನೆಟ್ ಹಾಕಿದ್ದು ರಾತ್ರಿ ತುಂಬ ಅವ್ರು ಗಾಡಿ ನಾವೇನು ಕೊಡೋಂಗಿಲ್ಲ ಅಂತ ಏನೇನೋ ಮಾತಾಡ್ತಾರೆ. ಇವಾಗ ಎಕ್ಸಾಮು ಗೊತ್ತಿಲ್ಲ, ಮನಸ್ಸಿತ್ತು ಏನು ಈಗ ನಾವು ಕಂಪ್ಲೇಂಟ್ ಕೊಡೋಕೆ ಸ್ಟೇಷನ್ ಹತ್ರ ಹೋಗ್ಬೇಕಾದ್ರೆ ಏನು ಮಾಡೋದಕ್ಕೆ ನೀವು ಬರೋಂಥದ್ದು ಇವತ್ತು ಹೇಳ್ತಾ ಇಲ್ಲ, ಅದು ಬರಲಿಲ್ಲ ನಾನು ಕನ್ರೋಲ್ ಅಂತಿಂದ. ಆಮೇಲೆ ಅಮ್ಮ ಅದು ಬ್ಯಾಂಕ್ ಹತ್ರನೇ ಹೋಗಿ ಮಾಡ್ಕೋಬೇಕಮ್ಮ, ಈಗ ಬೇರೆ ಕಡೆ ಮಿನಿಸ್ಟರ್ ಮಾಡ್ತಾಯಿರಬೇಕು ಅಂತ. ನನಗೆ ಹೆಚ್ಚು ಎಲ್ಲ ಹೊರಗಡೆ ಓಡಾಡಲಿಕ್ಕೆ ಆಗಲ್ಲ. ಸರಿ ಬಿಡಪ್ಪ ನೋಡೋಣ. ಅವ್ರನ್ನ ನಾನು ಅಂದಿದ್ದು ಇವ್ರಂದ್ರೆ ಅದಕ್ಕೂ ನೀವೇನೂ ಮಾಡಬಾರ್ದು, ಕ್ಲಾಸ್ ಅಂತಾನೆ ಮಾಡಬೇಕಂತ. ನನ್ನ ಮಗನಿಗೆ ಕ್ಲಾಸ್ಗೆ ಇದು ಇವೆಲ್ಲ ಏನಿಲ್ಲ, ಅದು ಡ್ರಾ ಮಾಡಿಕೊಟ್ಬಿಡಪ್ಪ ಮನೇಲಿ ಮಡಗ್ತೀನಿ ಅಂತ ಇಟ್ಕೊಂಡಳು. ಅವತ್ತು ಪರ್ಸನ್ ನಾನು ಮಡಗ್ಬಿಟ್ಟೆ, ಅದನ್ನು ರೆಸ್ಯೂಮ್ ಹಾಕ್ಕೊಟ್ಟು ನಾನು ಒಂದ್ಸರಿ ನೋಡಿಬಿಟ್ಟೆ ನಾನು ವೆಬಿನಾರ್ಗೆ ಬರ್ತೀನಿ. ಅದಕ್ಕೆ ಮಾತ್ರ ನಾನು ಏನು ಮಾಡಿಲ್ಲ ಮೇಡಮ್, ಮನೆಗೆ ಇಟ್ಟಿದ್ದೀನಿ ಅಂತಲೇ ಅಂತ ಇದ್ದೆ. ಅವರು ಇಷ್ಟು ದೂರ ಪಾಪ ನಿಂದು ಆಗಲ್ಲ ಅಂತೀರ, ಹಿಂಗೆ ಇಷ್ಟು ಸ್ಟೇಟಸಲ್ಲಿ ಹತ್ತಕ್ಕೆ ಆಗಲ್ಲ, ಅದು ಪರವಾಗಿಲ್ಲ ಸುಧಾರಿಸ್ಕೊಂಡು ಬರ್ತೀನಿ ಅಂತಂದು. ಇವಾಗ ಬೆಳಿಗ್ಗೆ ಪೂಜೆ ಎಲ್ಲ ಆಯಿತು, 12 ಗಂಟೆಲ್ಲೊಮ್ಮೆ ಕಾಲ್ ಮಾಡ್ತೀವಿ. ಬರ್ತಾರೆ, ನೀವು ಊರಲ್ಲಿ ಇದ್ರಂತಲ್ಲ, ಇದು ಡೇಸ್ ಅಂತ ಮೇಡಮ್ ಬರ್ತಿಲ್ಲ, ಬಂದಮೇಲೆ ಪುಣ್ಯ ಅಂತ. ನನಗೆ ವಿಡಿಯೋಸ್ ನೋಡುವಾಗೆಲ್ಲ ನೀವು ಮುಟ್ಟಿ ನಮಸ್ಕಾರ ಮಾಡ್ಕೊಳ್ಳೋದು ಏನೋ ನನ್ನೊಳಗೆ ಒಂಥರ ನಾವು ಒಂದು ಸಮಸ್ಯೆ ಇದೆ, ಪರಿಹಾರ ಅಂತ ಖಂಡಿತ ಇದ್ದೇ ಇರುತ್ತೆ. ಅದನ್ನ ನಾನು ನಂಬಿದ್ದೀನಿ. ನೀವು ಇಲ್ಲಿ ಬಂದಿದ್ದೀರಾ ಅಂದರೆ ಯೂನಿವರ್ಸ್ ಕಳಿಸಿದೆ. ಆಮೇಲೆ ನನಗೆ ನೋಟ್ಗಳು ಸಿಗೋದು ಮೇಡಮ್, ನೀವು ವಿಡಿಯೋದಲ್ಲಿ ಹೇಳಿದ್ರಿ 786 ಅದೆಲ್ಲ ನಮಗೆ ಸಿಕ್ಕಿದೆ. ನಾನು ಅದನ್ನ ಇಟ್ಕೊಂಡಿದ್ದೀನಿ. ನಿಮ್ಮ ಹತ್ರ ಬ್ಲೆಸ್ ಮಾಡಿಸ್ಕೋಬೇಕು. ಪ್ರೀತಿ ಅಭಿಮಾನ ಹೀಗೆ ಇರಬೇಕು, ಕೈಬೇಡಿ. ಯೂನಿವರ್ಸೇ ನಿಮ್ಮನ್ನು ಕಳಿಸಿದೆ ಅಂದಮೇಲೆ ನೀವು ಯಾಕೆ ಅದು ಅಲ್ವಾ, ಎಲ್ಲವೂ ಬದಲಾವಣೆ ಆಗುತ್ತೆ. ಅಲ್ಬೇಡಿ ಖಂಡಿತ ನನ್ನ ಹತ್ರ ಬಂದ್ಮೇಲಿಂದ ಸ್ಟ್ರಾಂಗ್ ಆಗಿರಬೇಕು. ಎಷ್ಟು ಒಂಥರ ಇದು ಪೇಜ್ ಹಿಡಿದು ದುರಂತ ದೇವ್ರು ಇಟ್ಬಿಟ್ಟೆ, ಅವ್ನಿಗೆ ಹೇಳ್ಕೊಟ್ಟಿದ್ದು. ಆಮೇಲೆ ಇದು ಕೇಳೋದು ಬರೆಯೋಕೆ ಹೋದ್ರೆ ಜಾಗ ಇರಲಿಲ್ವಲ್ಲ ಅಂತ ನಾನು ಇಲ್ಲಿ ಬರ್ಕೊಂಡು ನೋಡಿ ಇವರಿಂದ ಮೇಡಮ್ ನಮಗೆ ಪ್ರಾಬ್ಲಮ್ ಬರಬೇಕಾಗಿರೋದು. ಆಮೇಲೆ ಇವ್ರು ಹೇಳಿದ್ರಲ್ಲ ಅದನ್ನು ಬರೆದು 3 ಸರ್ಕಲ್ ಹಾಕಿ ಅಂದಿದ್ರು. ಸರಿ ಬರ್ದಿದ್ದೀನಿ ನಾನು, ಅದು ತೋರ್ಸಕ್ಕೆ ಅಂತಾನೆ ತಂದೆ. ಹ್ಯಾಪಿ ಆಗಿದ್ದೀನಿ ಕ್ಲಾಸ್ನಲ್ಲಿ ನಾನು ಹ್ಯಾಪಿ ಆಗಿದ್ದೇನೆ. ಇದಕ್ಕೆ ಯೂನಿವರ್ಸ್ಗೆ ನನಗೆ ಕ್ಲಾಸ್ ವೆಬಿನಾರ್ ಆಗಿ ಮತ್ತು ನನಗೆ ಯೂನಿವರ್ಸಿಂದಲೇ ಅಮೌಂಟ್ ಬಂದಿದ್ದು ನಂಗೆ ಭಾಳ ಖುಷಿ ಆಗ್ತಾ ಇದೆ. ಹಾಗಾಗಿ ಮೇಡಮ್ ನೇರ ಭೇಟಿಯಾಗಿ ಕೊಡಬೇಕು ಅಂತ ನಾನು ಅಮೌಂಟ್ ತೆಗೆದಿಟ್ಟಿದ್ದೆ, ಹಾಗಾಗಿ ಅವ್ರಿಗೆ ನಾನು ಕೊಡ್ತಾ ಇದ್ದೀನಿ. ಇದು ಥ್ಯಾಂಕ್ ಯು ಸೊ ಮಚ್. ನಿಮ್ಮ ಒಂದು ಸಕ್ಸಸ್ ಸ್ಟೋರಿ ಇಲ್ಲಿ ತನಕ ಬಂದು ನೀವು ಶೇರ್ ಮಾಡಿದ್ರಲ್ಲ, ನನಗೆ ಆ ಪ್ರೀತಿ ಅಭಿಮಾನಕ್ಕೆ ನನಗೆ ನಾವು ಇದು ಪರವಾಗಿಲ್ಲ. ನನ್ನ ಮೇಲೆ ಬರ್ತೀನಿ, ಮೊದಲು ಡ್ರೆಸ್ ತೊಗೊಂಡಿನಿ ನಾನು. ತುಂಬ ಏನು 12:30 ಆದರೂ ಎಚ್ಚರವಾಗಿದೆ, ಒಂದು ಸ್ವಲ್ಪ ನಿದ್ದೆನೇ ಬಂದಿಲ್ಲ. ಏನು ಎನರ್ಜಿ ಅಂದರೆ ಎನರ್ಜಿ ಕ್ಲಾಸಲ್ಲಿ ಮ್ಯಾಮನ್ನು ಮತ್ತು ಈಗ ಒಂದು ಮೆಡಿಟೇಷನ್ ಮಾಡಿಸ್ತಾ ಇದ್ರು ಅಷ್ಟೇ, ಏನೋ ವೈಬ್ರೇಷನ್ ಬರ್ತಾ ಇತ್ತು ಬಾಡಿಯಲ್ಲೆಲ್ಲ. ಏನಿದು ಮ್ಯಾಮ್ ಹತ್ರ ಕೂತಿದ್ರೇ ವೈಬ್ರೇಷನ್ ಅಲ್ಲ, ಇವರಲ್ಲಿ ತುಂಬ ವೈಬ್ರೇಷನ್ ಇದೆ ಅಂತ ಅನಿಸ್ತು. ಎಲ್ಲರೂ ಯೂಸ್ ಮಾಡ್ಕೋಬೇಕು, ಈ ಥರ ಕ್ಲಾಸ್ಗೆ ಎಲ್ಲರೂ ಬರಬೇಕು. ನಮಗೆ ಮ್ಯಾಮ್ ನೀವು ಬ್ಲೆಸ್ ಮಾಡ್ತಾ ಇದ್ದೀನಿ, ನಾವು ನಿಮ್ಮ ಕ್ಲಾಸ್ ಎಲ್ಲರೂ ಅಟೆಂಡ್ ಮಾಡೋರಿಗೆ ನಾನು ಒಂದಿನ ಲೈಫ್ ಕೋಚ್ ಆಗಬೇಕು. ನನ್ನಿಂದ 4 ಜನಕ್ಕೆ ಎಲ್ಲರೂ ಹೆಲ್ಪ್ ಮಾಡಬೇಕು. ಈ ಪ್ರಪಂಚ ಅಂದರೆ
ಕಲ್ತಿದ್ರಿಂದ ಇನ್ನ ಧೈರ್ಯ ಬರ್ತಾ ಇದೆ, ಇನ್ನ ಪ್ರಾಕ್ಟೀಸ್ ಮಾಡ್ತೀನಿ. ಹೀಗೆ ಪ್ರಪಂಚದ ಬಗ್ಗೆ ಭಯ ಇರುತ್ತೆ, ನಮಗೆ ಸಮಸ್ಯೆ ಬಗ್ಗೆ ಭಯ ಇರುತ್ತೆ. ಒಂದು ಸಾವು ನೋಡಿದ್ರೆ ಭಯ, ಯಾಕೆ ಹೀಗೆ ಲೈಫು, ನಾನು ಎಷ್ಟೊಂದು ಸರಿ ಅನ್ಕೋತೀನಿ ಯಾಕೆ ಎಲ್ಲರೂ ಸಾಯ್ಬೇಕು, ಹುಟ್ಟದೇನೋ ಓಕೆ, ಸಾಯೋದು ಯಾಕೆ ಮಾಡ್ತಾ ದೇವರು ಅಂತ ನಾನು ತುಂಬಾ ಯೋಚನೆ ಮಾಡ್ತಾ ಇದ್ದೆ. ಅದಕ್ಕೆ ಉತ್ತರ ಸಿಕ್ಕಿದೆ. ಆಮೇಲೆ ನಾನು ರಾತ್ರಿ ಆಯ್ತು ಅಂದ್ರೆ ಸಾಕು ಮೊಬೈಲ್ ಸ್ವಿಚ್ ಆಫ್ ಮಾಡ್ಬಿಡ್ತೀನಿ. ಯಾಕೆಂದ್ರೆ ಕೆಲವೊಂದು ಸಾವಿನ ವಿಷಯಗಳನ್ನ ನಾನು ನೈಟ್ ಟೈಮ್ ಕೇಳ್ಬಿಟ್ಟಿದ್ದೀನಿ, 2:30, 3 o'clock ಅಲ್ಲಿ. ಆಗಿಂದ ನಾನು ಇನ್ನೂ 8 o'clock ಆಗ್ತಿದ್ದೀನಿ ಆಫ್ ಮಾಡ್ಬಿಡ್ತೀನಿ ಎದ್ಕೊಂಡು. ಅದನ್ನ ನಾನು ನನ್ನಲ್ಲಿರೋ ಭಯನ ನಾನೇ ತೆಗಿಬೇಕು ಅನ್ನೋದನ್ನ ನಾನು ಕಲ್ತ್ಕೊಂಡೆ. ಅದನ್ನ ಇಲ್ಲಿ ನಾನು ತೆಗಿತೀನಿ. ತೆಗೆದು ಒಂದಿನ ನೈಟು ಫುಲ್ ಮೊಬೈಲ್ನ ಇನ್ಮೇಲೆ ಆನ್ ಮಾಡೋಷ್ಟು ಧೈರ್ಯ ನಾನು ತಂದ್ಕೊಳ್ತೀನಿ. ತುಂಬ ಕಲಿತೆ ಮ್ಯಾಮ್, ತುಂಬ ಖುಷಿ ಆಯಿತು. ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲಲ್ಲ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಯಾಕೆಂದರೆ ಈ ರೀತಿ ಕರ್ಮ ಹೇಳಿ ನಿಮಗೆ ಎಲ್ಲೂ ಸಿಗಲ್ಲ, ಇಡೀ ಪ್ರಪಂಚ ಹುಡ್ಕೊಂಡು ಬನ್ನಿ. ಯಾಕೆಂದರೆ ಇದು ನನ್ನ ಎಲ್ಲ ಪುಸ್ತಕಗಳ ಜ್ಞಾನ ಭಂಡಾರದಿಂದ ಕೇವಲ ಒಂದೆರಡು ಒಪ್ಪನೊಪ್ಪನೋ ನೀವು ಯೂಟ್ಯೂಬಲ್ಲಿ ಹಾಕಿದ್ರೆ ನಿಮ್ಗೆ ತಲೆ ಕೂಡ ಅರ್ಥ ಆಗಲ್ಲ. ಬರೀ ಸಾರಿ ಏನೂ ನಿಮಗೆ ಗೊತ್ತಾಗಲ್ಲ. ಸೊ ಒಂದು ವೇ ಅಂತ ನಾನು ಕ್ರಿಯೇಟ್ ಮಾಡಿದೆ. ಇದು ನನ್ನದೇ ಆದಂಥ ಕೋರ್ಸ್ ನಾನು ಕ್ರಿಯೇಟ್ ಮಾಡಿದ್ದು. ಸತ್ ಮೇಲಿಂದ ಎಲ್ಲರೂ ಹೋಗೋದು ಪಂಚಭೂತಕ್ಕೆ. ನೀವು ಮರಕ್ಕೊಂದು ಹಬ್ ಮಾಡಿಲ್ಲ, ಅದು ನೀವು ಮಾಡಿ ಖಂಡಿತ ನಿಮ್ಮ ನೆಗೆಟಿವಿಟಿ ಏನೇನಿದೆ ಅದೆಲ್ಲವೂ ಮರಕ್ಕೆ ಹಾಕಿ ಪಂಚಭೂತಕ್ಕೆ ಕೊಡಿ. ಯಾವ ವ್ಯಕ್ತಿ ಮೇಲೆ ತೀರಿಸ್ಕೊಳ್ಬೇಕು.